ಇದು ಜೂಜು ಕ್ರೀಡೆಯೇ ಅಥವಾ ಸಾಮಾನ್ಯ ಕ್ರೀಡೆಯೇ ಅನ್ನೋದನ್ನು ಸರ್ಕಾರ ವ್ಯಾಖ್ಯಾನ ಮಾಡಿ ಘೋಷಣೆ ಮಾಡಿದೆ. ಜೂಜು ಕ್ರೀಡೆ ಆದರೆ ಇದಕ್ಕೆ ನಿರ್ಬಂಧಗಳನ್ನು ಏರಿ ಅದಕ್ಕೆ ಕಾಯ್ದೆ ಕೆಳಗಡೆ ಏನೆಲ್ಲ ನಿಬಂಧನೆಗಳಿರಬೇಕು, ಆ ಜೂಜು ಕ್ರೀಡೆ ಏನೇನು ಪಾಲನೆ ಮಾಡಬೇಕು ಅದ್ರ ಕೆಳಗಡೆ ಅದು ಬರಬೇಕು. ಇಲ್ಲ ಸಂಪೂರ್ಣವಾಗಿ ಇಡೀ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾ ಇದೆ, ಯುವ ಜನರನ್ನ ಹಾಳು ಮಾಡ್ತಾ ಇದ್ದಾರೆ, ಸಾಮಾನ್ಯ ಜನರನ್ನ ದರೋಡೆ ಮಾಡ್ತಾ ಇದ್ದಾರೆ. ಈ IPL ಈ ಕ್ರೀಡೆಗಳು ಇದನ್ನು ಸಂಪೂರ್ಣ ನಿಷೇಧ ಮಾಡುವಂತ ತೀರ್ಮಾನಕ್ಕೆ ಸರ್ಕಾರ ಬರಬೇಕು. ಇದು ಮೊದಲನೇದಾಗಿ ಇದು ಇಲ್ಲಿ ಬರ್ತಕ್ಕಂಥ ಕ್ರೀಡಾಪಟುಗಳು ಹರಾಜಿನಲ್ಲಿ ಬಿಕ್ರಿಯಾದವು. ಒಂದೊಂದು ತಂಡ ತಮ್ಮ ಇಚ್ಛೆಗೆ ಪೂರಕವಾಗಿ ಆ ದರವನ್ನ ಆ ವ್ಯಕ್ತಿಗೆ ನಿಗದಿ ಮಾಡಿ ಅವ್ರನ್ನ ಖರೀದಿ ಮಾಡ್ತಾರೆ ಆ ತಂಡಕ್ಕೆ. ಹೀಗೆ ದೇಶದಲ್ಲಿ ಅನೇಕ ತಂಡಗಳಿದ್ದಾವೆ, IPL ತಂಡಗಳು. ಅದರಲ್ಲಿ ಕರ್ನಾಟಕದಲ್ಲಿ RCB, RC ಅಂದ್ರೇನು? ರಾಯಲ್ ಚಾಲೆಂಜರ್ಸ್. ರಾಯಲ್ ಚಾಲೆಂಜರ್ಸ್ ಇದು ಒಂದು ವಿಸ್ಕಿ ಬ್ರ್ಯಾಂಡಿನ ಹೆಸರು. ಇದು ವಿಸ್ಕಿ ಹೆಸರು. ಇದು ಇದರ ಮೂಲ ಮಾಲೀಕ ವಿಜಯ್ ಮಲ್ಯ. ಹೀಗೆ ನೀತು ಅಂಬಾನಿ ಇರ್ಬೋದು, ಶಾರುಖ್ ಖಾನ್ ಇರ್ಬೋದು, ಇತ್ಯಾದಿ ಅನೇಕ ಜನ ಈ ತರ ಬಹಳ ದೊಡ್ಡ ದೊಡ್ಡ ಉದ್ದಿಮೆದಾರರು ಬಂಡವಾಳವನ್ನು ಹಾಕಿ ತನ್ನ ಬ್ರಾಂಡ್ಗಳ ಪ್ರಚಾರಕ್ಕೆ ಅಥವಾ ತನ್ನ ಒಡೆತನದ ಏನು IPL ಟೀಮ್ನಲ್ಲಿ ಯಾರ್ಯಾರಿಗೆ ಪ್ರಚಾರ ಕೊಡಬೇಕು ಅಂತ ಹೇಳಿ ಅವ್ರು ತೀರ್ಮಾನ ಮಾಡಿ ಪ್ರಚಾರವನ್ನು ತಗೊಂತಾರೆ. ಇಂಥ ಒಂದು ಜೂಜು, 1 ರನ್ ಹೊಡೆದ್ರೆ ಇಷ್ಟು ರೂಪಾಯಿ, 2 ರನ್ ಆದ್ರೆ ಇಷ್ಟು ರೂಪಾಯಿ ದುಡ್ಡು ಕಟ್ಟೋದು, 4 ಆದ್ರೆ 6 ಆದ್ರೆ ಇಷ್ಟು, 50 ಒಬ್ಬ ಪ್ಲೇಯರ್ ಹೊಡೆದ್ರೆ ಇಷ್ಟು, ಸೆಂಚುರಿ ಹೊಡೆದ್ರೆ ಇಷ್ಟು, ಅಥವಾ ಗೇಮಲ್ಲಿ ಗೆದ್ರೆ ಇಷ್ಟು, ಸೋತ್ರಿಷ್ಟು ಅಂತ ಹೇಳಿ ಹಣವನ್ನ ಕಟ್ಟಿ ಇವತ್ತು ಜೂಜಿನ ಕ್ರೀಡೆಯಾಗಿ ಪರಿವರ್ತನೆ ಮಾಡಿರ್ತಕ್ಕಂಥ ಈ ಕ್ರಿಕೆಟ್, ಇದನ್ನ ಜೂಜಾಟ ಅಂತೇಳಿ ಕರೀತಿರೋ ಭಾರತ ಸರ್ಕಾರ ಅಥವಾ ಇದನ್ನ ಕ್ರೀಡೆ ಅಂತೇಳಿ ಕರೆಯೋದಕ್ಕೆ ಅರ್ಹತೆ ಇದೆಯಾ? ಇದು ಫೈನಲ್ ಆಗ. ಎರಡನೇದು ಬಹಳ ಮುಖ್ಯವಾಗಿ, ಇಲ್ಲಿ ಸಾವಿಗೆ ಕಾರಣ ಯಾರು? ಯಾಕೆ ತರಾತುರಿಯಲ್ಲಿ ಈ ಕಾರ್ಯಕ್ರಮವನ್ನ ಏರ್ಪಾಡು ಮಾಡಿದ್ರು? ಏನು ಬಿಟ್ಟಿ ಪ್ರಚಾರ ಸಿಕ್ಕುತ್ತೆ ಅಂತ ನೋಡಿ. ಇಂದಿನ ದಿನ ನಾವೆಲ್ಲರೂ ಗಮನಿಸಿದೀವಿ, ಅಲ್ಲಿ ಕ್ರೀಡೆಯನ್ನ ಅಹಮದಾಬಾದ್ನಲ್ಲಿ ಗೆಲ್ತಾ ಇದ್ದಂಗೆನೆ ಕರ್ನಾಟಕದ ಬೆಂಗಳೂರು ಒಳಗೊಂಡಂತೆ ಕರ್ನಾಟಕದ ಹಳ್ಳಿಗಳಲ್ಲೂ ಕೂಡ ಅತಿಯಾದಂತ ಒಂದು ಈ ಗುಂಗಿಗೆ ಬಿದ್ದಂತ ಯುವಕರು ಮಂಪರ್ನಲ್ಲಿ ಕೆಲಸ ಮಾಡ್ತಾರೆ. ಪೊಲೀಸರ ಭಯ ಕೂಡ ಇಲ್ಲದ ರೀತಿಯಲ್ಲಿ ಕೆಲಸ ಮಾಡ್ತಾರೆ, ಆ ಒಂದು ಎಂಜಾಯ್ ಮಾಡ್ತಾರೆ. ಅವತ್ತು ದಿವಸ ನಾವೆಲ್ಲ MG ರೋಡು, ಬ್ರಿಗೇಡ್ ರೋಡು ಎಲ್ಲ ಕಡೆ ಕಂಡಿದ್ದೀವಿ ಯಾವ ತರ ಯುವಕರು ಅದಕ್ಕೆ ರೆಸ್ಪಾಂಡ್ ಮಾಡ್ತಾ ಇದ್ರು ಅಂತೆ. ಈಗಿರೋ ಸನ್ನಿವೇಶ, ಮಾರನೇ ದಿವಸ ನೀವು ಮಾಡಿದ ಮೊದಲನೇ ತಪ್ಪೇನಂದ್ರೆ, ಮಾನ್ಯ ಮುಖ್ಯಮಂತ್ರಿಗಳು ತಾವು ಟ್ವೀಟ್ ಮಾಡ್ತೀರಿ, ವಿಧಾನಸೌಧ ಮುಂದೆ ಕಾರ್ಯಕ್ರಮ ಇರ್ತದೆ, ಎಲ್ಲರೂ ಭಾಗವಹಿಸಿ ಅಂತ. ನಿಮ್ಮ ಉಪಮುಖ್ಯಮಂತ್ರಿ ರಾಮನಗರದಲ್ಲಿ ಹೇಳ್ತಾರೆ, ತಾವೆಲ್ಲರೂ ಕೂಡ ಭಾಗವಹಿಸಿ ಈ ಸನ್ಮಾನ ಸಮಾರಂಭಕ್ಕೆ ವಿಧಾನಸೌಧ ಮುಂಭಾಗದಲ್ಲಿ ನಡೆಯುತ್ತೆ. ಮತ್ತೆ ಎರಡನೇದು ಸಂಜೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆಯುತ್ತೆ, ತಾವೆಲ್ಲ ಭಾಗವಹಿಸಬೇಕು ಅಂತ ಹೇಳಿ ಕರೆಯನ್ನ ಕೊಡ್ತಾರೆ. ಮೂರನೇದಾಗಿ
ಚಿನ್ನಸ್ವಾಮಿ ಅವರು ಮಾಮೂಲಿ ಗೇಮ್ಗಳಿಗೆ ಟಿಕೆಟ್ ಅನ್ನ ಪಡೆದು ಸ್ಟೇಡಿಯಂ ಭರ್ತಿ ಆಗುತ್ತೆ. ಯಾಕೆ ಅಂದ್ರೆ ಲಾಕಲ್ ಟಿಕೆಟ್ ಪರ್ಚೇಸ್ ಮಾಡ್ತಾರೆ. 5,000ದಿಂದ 10,000, 20,000 ಹೀಗೆಲ್ಲ ಖರೀದಿ ಮಾಡಿ ಆಟ ನೋಡ್ಲಿಕ್ಕೆ ಭಾಗವಹಿಸ್ತಾರೆ. ನೀವು ಮಧ್ಯಾಹ್ನ ಪ್ರಕಟಣೆ ಮಾಡ್ತೀರಿ, ಉಚಿತವಾಗಿ ನಾವು ಪ್ರವೇಶ ಇದೆ ಅಂತ ಹೇಳಿ. ಒಂದು ಅಂದಾಜು, ಒಂದು ತಿಳುವಳಿಕೆ ಇರಬೇಕಲ್ಲ, ಕಾಮನ್ ಸೆನ್ಸ್ ಅನ್ನೋದು. ಈಗ ಟಿಕೆಟ್ ಅನ್ನ ನೀವು ಬ್ಲಾಕ್ ಅಲ್ಲಿ ಖರೀದಿ ಮಾಡಿ ಪ್ರವೇಶ ಮಾಡುವಂತ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ. ನೀವು ಗೆದ್ದಂತ ಅಮಲಿನಲ್ಲಿ ಯುವಕರು ಯಾವ ಪ್ರಮಾಣದಲ್ಲಿ ಭಾಗವಹಿಸಬಹುದು ಅಂತ ಹೇಳಿ ಊಹೆ ಮಾಡಿದ್ರೆ ನಿಮಗೆ ತಿಳುವಳಿಕೆ ಇರುತ್ತೆ. ಇದನ್ನು ಗೊತ್ತಿದ್ದು ಕೂಡ ಯಾವುದೋ ಒಂದೆರಡು ಗೇಟ್ಗಳನ್ನ ಓಪನ್ ಮಾಡಿ ಬಿಟ್ರೆ ನೀವೇನ್ ಮನುಷ್ಯರು ಅಥವಾ ಸಾಮಾನ್ಯ ಜ್ಞಾನ ಇರೋರು ಇಲ್ವೋ? ನಿಮ್ಮನ್ನು ಯಾತಕ್ಕೆ ಇದರಲ್ಲಿ ಕ್ರಿಮಿನಲ್ ಅಫೆನ್ಸ್ ಅಂತ ಹೇಳಿ RCB ತಂಡವನ್ನ ಈಗ ಹೈಕೋರ್ಟ್ ಹೇಳಿದೆ, ಅವ್ರ ಮೇಲೆ ಒತ್ತಡದ ಕಾರ್ಯಕ್ರಮ ಬೇಡ ಆಗ್ಬೇಕು. ಯಾಕಂದ್ರೆ ಈಗಾಗಲೇ ಸರ್ಕಾರ ಹೇಳ್ಬಿಟ್ಟಿದ್ದಾರೆ, ಯಾವ್ಯಾವುದೋ ತನಿಖಾ ಆಯೋಗಗಳಿಗೆ ಹೇಳಿದ್ದಾರೆ, ಯಾರೋ DC ಹೇಳಿದ್ದಾರೆ. ಇದು ತನಿಖೆ ಆಗುತ್ತಾ? ತನ್ನ ಮೂಗಿನ ನೇರಕ್ಕೆ ತನಿಖೆಗಳು ನಡೆಯುತ್ತೆ. ಸರ್ಕಾರದ ಮೂಗಿನ ನೇರಕ್ಕೆ ನಡೆಯುವಂತ ತನಿಖೆಗಳಾಗುತ್ತೆ. ಇಬ್ರಾಹಿಂ ಸಾಹೇಬರು ನೋಡಿದರೆ, ನಾನು ನೋಡಿದ್ದೀನಿ 50 ವರ್ಷಗಳಲ್ಲಿ ಯಾವ್ಯಾವ ಆಯೋಗದ ವರದಿಗಳು ಬಂದು, ಯಾವ್ಯಾವ ವಿಚಾರಣೆಗಳು ನಡೆದು, ಏನೇನು ತೀರ್ಮಾನಗಳಾದವು, ಸರ್ಕಾರ ಏನ್ ತೀರ್ಮಾನ ಕೈಗೊಂಡ್ರು, ಇದೆಲ್ಲ ನಾವು ನೋಡಿದ್ದೀವಿ. ಇದರಿಂದ ಏನಾಗುತ್ತೆ ಅಂತ ಗೊತ್ತಿದೆ ನಮ್ಗೆ. ಆ ಕಾರಣಕ್ಕೆ ಹಾಲಿ ಇರ್ತಕ್ಕಂಥ ನ್ಯಾಯಮೂರ್ತಿಗಳ ಸಮ್ಮುಖದಲ್ಲಿ ಇದು ತನಿಖೆ ಆದ್ರೆ ಒಂದಿಷ್ಟು ಪೂರ್ಣ ಹೊರಗಡೆ ಬರ್ತದೆ. ಸತ್ಯತೆಗಳು ಈಚೆಗೆ ಬರ್ಲಿಕ್ಕೆ ಸಾಧ್ಯತೆ ಆಗುತ್ತೆ. ಆ ಕಾರಣಕ್ಕೆ ನಾವು ಸರ್ಕಾರಕ್ಕೆ ಹೇಳ್ತಾ ಇದೀವಿ, ಇದು ಕೇವಲ ಕಣ್ಣೊರೆಸುವ ತಂತ್ರ. ಬಹಳ ನಾಜೂಕಾಗಿ ತಾವು ಈ ಪ್ರಕರಣದಿಂದ ಆಚೆ ಉಳಿಯುವಂತ ಪ್ರಯತ್ನ. ಹಾಗಾಗಿ ಇದನ್ನ ಪಕ್ಕ ಸಂಪೂರ್ಣವಾಗಿ ಹಾಲಿ ನ್ಯಾಯಮೂರ್ತಿಗಳ ಸಮ್ಮುಖದಲ್ಲಿ ತನಿಖೆಗೆ ಅವಕಾಶವನ್ನ ನೀಡಬೇಕು. ನೀವು ಯಾರನ್ನೋ ನ್ಯಾಯಮೂರ್ತಿಗಳು ಇನ್ಯಾವುದನ್ನೋ ತಾವು ಹೇಳ್ತೀರಿ, ಹಾಗೆ ಆಗಬಾರ್ದು. ಇದು ನಾಗರಿಕರ ಒತ್ತಾಯ ಅಂತೇಳಿ ಪರಿಗಣಿಸಿ ಸರ್ಕಾರ ಇದನ್ನ ಮಾನ್ಯ ಮಾಡಬೇಕು. ಮೂರನೇದಾಗಿ, ನೀವು ಇಲ್ಲಿ ಪರಿಹಾರವನ್ನು ಘೋಷಣೆ ಮಾಡಿ 10 ಲಕ್ಷ ರೂಪಾಯಿ. ಈಗ ಹೇಳ್ತಾ ಇದ್ರೆ 25 ಲಕ್ಷ ಕರ್ನಾಟಕ ಸರ್ಕಾರ ನಾವು ಕೊಡ್ತೀವಿ. RCB ಅವರು 10 ಲಕ್ಷ ಘೋಷಣೆ ಮಾಡಿದ್ದಾರೆ ಅಲ್ರಿ. ಹಗಲು ದರೋಡೆ ಮಾಡಿದ್ದೀರಿ, ಜನಸಾಮಾನ್ಯರನ್ನ ಹಗಲು ದರೋಡೆ ಮಾಡಿದ್ದೀರಿ. ಒಂದು ಗೇಮ್ ನಡೆದರೆ ಎಷ್ಟು ಕೋಟಿಯನ್ನ ನೀವು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಲೆಕ್ಟ್ ಮಾಡ್ತೀರಿ? ಒಂದು. ಎರಡನೇದು, ಆನ್ಲೈನ್ ಮೂಲಕ ಈ ದಂಧೆಯಿಂದ ಎಷ್ಟು ಸಾವಿರ ಕೋಟಿ ತಾವು ದಂಧೆಗಳಲ್ಲಿ ಇದನ್ನ ಪಡ್ಕೊಂತೀರಿ. ಅಲ್ಲಿ ಸತ್ತಂತ ಕುಟುಂಬಗಳಿಗೆ 10 ಲಕ್ಷ, 25 ಲಕ್ಷ. ನಾನು ಹೇಳೋದು, ಸಾವಿರಾರು ಕೋಟಿ ದಂಧೆ ನಡೆಸುವ IPL ಈ ಸೀಸನ್ ನಲ್ಲಿ ಎಷ್ಟು ಸಾವಿರ ಕೋಟಿ ರೂಪಾಯಿಗಳನ್ನ ದಂಧೆ ನಡೆಸಿದ್ರೆ, ಒಂದು 10 ಕೋಟಿಯನ್ನ ಕೊಟ್ರೆ ನಿಮ್ಮ ಅಪ್ಪನ ಮನೆ ದುಡ್ಡು ಕೊಡ್ತೀರೇನು? ಜನಸಾಮಾನ್ಯರು ಲೂಟಿ ಮಾಡಿರೋ ದುಡ್ಡಲ್ಲಿ ಕೊಡ್ತೀರಿ? ಕೊಡ್ರಿ. ಈ ಒಂದು ವಿಚಾರವನ್ನ, ಅನೇಕ ವಿಷಯಗಳನ್ನ ನಾವು ತಮಗೆ ನಮ್ಮ ಪತ್ರಿಕಾ ಹೇಳಿಕೆಯಲ್ಲಿ ತಿಳಿಸಿದೀವಿ. ಹಾಗೆ ಕೂಡ ಈ ಒಂದು ಪ್ರಕರಣದ ಜೊತೆಗೆ
ಈ ಕ್ರೀಡೆಯನ್ನ ಏನ್ ಮಾಡ್ಬೇಕನ್ನೋ ತೀರ್ಮಾನಕ್ಕೆ, ಸ್ಪಷ್ಟವಾದ ತೀರ್ಮಾನಕ್ಕೆ ಸರ್ಕಾರ ಬರಬೇಕು. ಇದು ಜೂಜಿನ ಆಟವೋ ಅಥವಾ ಸಾಮಾನ್ಯರ ಆಟವೋ? ಜೂಜ್ ಅಂದ ಮೇಲೆ ಇದನ್ನ ನೀತಿ ನಿಯಮಗಳ ಕೆಳಗಡೆ ತರಬೇಕು ಅಥವಾ ಸಂಪೂರ್ಣ ಬ್ಯಾನ್ ಮಾಡಬೇಕು. ಈಗ ಕರ್ನಾಟಕದಲ್ಲಿ ರಣಜಿ ಇದೆ, ಆಗ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟೆಸ್ಟ್ಗಳು ನಡೀತದೆ, ಹಾಗೆ ಕರ್ನಾಟಕದಿಂದ ಅಥವಾ ರಾಷ್ಟ್ರದಿಂದ ಆಟ ಆಡಿಸ್ಲಿ. ಅದು ಬಿಟ್ಬಿಟ್ಟು ದಂಧೆ ನಡೆಸುವಂತ ಆಟ ಇದೆಯಲ್ಲ, ಈ ದಂಧೆ ನಡೆಸುವಂತ ಎಲ್ಲ ಆಟಗಳನ್ನು ಕೂಡ ನಿಷೇಧ ಮಾಡಿ. ನೀವು ನೋಡಿ, ಇಲ್ಲಿ ಟರ್ಕ್ ಕ್ಲಬ್ ಹತ್ರ ಹೋಗಿ ನೀವು ಕುದುರೆ ಓಡಿಸೋ ದಿವಸ ಯಾರೆಲ್ಲ ಅಲ್ಲಿ ದುಡ್ಡು ಕಟ್ಟಿ ಅಲ್ಲಿ ಎಲ್ಲ ಕಾಯ್ತಾ ನಿಂತಿರ್ತಾರೆ ಕುದುರೆ ಓಡೋದನ್ನ ಅಂತೆ. ಯಾರೋ ಶ್ರೀಮಂತರು ಒಂದು 10 ಜನ ಇರ್ಬೋದು, ಎಲ್ಲ ಸಾಮಾನ್ಯ ಜನ ಇರ್ತಾರೆ ಅಲ್ಲಿ. ಇಲ್ಲೂ ಕೂಡ ಸಾಮಾನ್ಯ ಜನ, ಯುವಕರು ಮನೆಯಲ್ಲಿ ಕೊಟ್ಟಂತ ದುಡ್ಡನ್ನ, ಫೋನ್ಗೆ ಹಾಕಿದ ದುಡ್ಡನ್ನ ಎಲ್ಲ ಖಾಲಿ ಮಾಡ್ಕೊಂಡು ಇವತ್ತು ಬೀದಿಯಲ್ಲಿ ನಿಂತ್ಕೊಂಡು ಓಡಾಡುವ ಪರಿಸ್ಥಿತಿ ಬಂದಿತ್ತು. ಇದನ್ನೆಲ್ಲ ಅವಲೋಕನ ಮಾಡ್ಬೇಕಲ್ಲ ಸರ್ಕಾರ ನಡೆಸೋರು. ನನ್ನ ಒಬ್ಬ ನಾಗರಿಕ, ನನ್ನ ಒಬ್ಬ ನಾಳಿಯ ಪ್ರಜೆ ಈ ತರದ ಆರ್ಥಿಕ ದಿವಾಳಿಯನ್ನ ಕಾಣ್ತಾ ಇರುವಾಗ ಇದಕ್ಕೆ ಏನ್ ಮಾಡ್ಬೇಕನ್ನೋ ಒಂದು ತೀರ್ಮಾನಕ್ಕೆ ಬರ್ಬೇಕಲ್ಲ. ಏನೂ ಬರ್ದಲ್ಲೇ ಇಂಥ ಒಂದು ಹೀನಾಯ ಪರಿಸ್ಥಿತಿಯನ್ನ ತಂದು ಎಸಗುವಂತ ಕರ್ನಾಟಕದಲ್ಲಿ ಈ ಘಟನೆಗೆ ಕಾರಣ ಆಗಿರ್ತಕ್ಕಂಥ ಕರ್ನಾಟಕ ಸರ್ಕಾರ, RCB, ನೀವೆಲ್ಲರೂ ಕೂಡ ಅಪರಾಧಿಗಳೇ. ಈ ಅಪರಾಧಕ್ಕೆ ತಕ್ಕವಾದ ಶಿಕ್ಷೆಯನ್ನ ಮಾನ್ಯ ಕರ್ನಾಟಕದ ಉಚ್ಚ ನ್ಯಾಯಾಲಯ ತೀರ್ಮಾನಕ್ಕೆ ಬರಬೇಕು ಅಂತ ಹೇಳಿ ನಾನು ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ಮನವಿ ಮಾಡ್ತಾ, ಮಾನ್ಯ CM ಇಬ್ರಾಹಿಂ ಸಾಹೇಬರು ನಿಮ್ಮನ್ನೆಲ್ಲ ಕುರಿತು ಮಾತಾಡ್ಬೇಕಂತ ಹೇಳಿ ಅವ್ರಿಗೆ ವಿನಂತಿ. ನನ್ನ ಪ್ರಿಯ ಮಾಧ್ಯಮದ ಸ್ನೇಹಿತರೆ, ಕರ್ನಾಟಕದ ಇತಿಹಾಸದಲ್ಲಿ ಚಿನ್ನಸ್ವಾಮಿ ಕ್ರೀಡಾ ಸ್ಟೇಡಿಯಂ ಆದ್ಮೇಲೆ ಇಂಥ ಒಂದು ದುರ್ಘಟನೆ ನಡೆದಿರಲಿಲ್ಲ. ಕ್ರೀಡೆಗಳು ಫುಟ್ಬಾಲ್ ಇದೆ, ಹಾಕಿ ಇದೆ, ವಾಲಿಬಾಲ್ ಇದೆ, ಅದರಂತೆ ಕ್ರಿಕೆಟು ಇದೆ. ಕ್ರಿಕೆಟಿಗೆ ಮಾತ್ರ ಸರ್ಕಾರ ವಿಧಾನಸೌಧದ ಎದುರುಗಡೆ ಕರ್ಕೊಂಡವರಿಗೆ ಸನ್ಮಾನ ಮಾಡಿದ್ದೆ. ಪುಲ್ವಾಮಾ ವಾರಿಗೆ ಹೋಗಿ ಗೆದ್ದುಕೊಂಡ್ರೆ ಇವರು ಯುದ್ಧದಲ್ಲಿ ಮೃತರಾದಂತ ಸೈನಿಕರ ವಿಧಾನಸೌಧದ ಪಾವಿತ್ರತೆಯನ್ನು ಹಾಳು ಮಾಡ್ತಾ ಇದ್ದೀರಿ ನೀವು. ಎಸ್, ಕ್ರಿಕೆಟ್ ಒಂದು ಕ್ರೀಡೆ. ಸನ್ಮಾನ ಗುಜರಾತ್ನಲ್ಲಿ ಗೆದ್ದವರು, ಕರ್ನಾಟಕದಲ್ಲಿ ಸನ್ಮಾನ, ಕರ್ನಾಟಕ ಟೀಮ್ ಅಂತ ಹೆಸರಿಟ್ಕೊಂಡಿದೆ. ಅದ್ರಲ್ಲಿ ಪ್ಲೇಯರ್ಸ್ಗಳು ಕರ್ನಾಟಕದವರು ಎಷ್ಟು ಜನ ಇದ್ದಾರೆ? ವಿರಾಟ್ ಕೊಹ್ಲಿ ಕರ್ನಾಟಕದವರ? ಕನ್ನಡ ಮಾತಾಡಕ್ ಬರುತ್ತಾ? ಅಥವಾ ವಿರಾಟ್ ಕೊಹ್ಲಿ ಕರ್ನಾಟಕದವರು 11 ಜನ ಸತ್ತವ್ರ ಮೇಲೆ ಯಾರಾದ್ರೂ ಕ್ರಿಕೆಟ್ ಪ್ಲೇಯರ್ ಹೋಗಿ ನೋಡುತ್ತಾ? ಯಾರಾದ್ರೂ ಹೋಗ್ರು? ಹೋಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಅಧ್ಯಕ್ಷರು ಹೋದ್ರ? ಇವತ್ತು ನೀವು ದುಡ್ಡಿನ ಅಮಲ್ನಲ್ಲಿ ಕ್ರಿಕೆಟ್ ಕ್ಲಬ್ ಆಟಗಾರರನ್ನ ಹರಾಜ್ ಹಾಕ್ತಾ ಇದ್ದೀರಿ. ಸಿನಿಮಾ ಹೀರೋಯಿನ್ಸ್ ಗಳಿಗೆ ಹರಾಜ್ ಹಾಕ್ತಾ ಇದ್ದೀರಿ. ಯಾಕೆ? ಹಾಕಿ ಪ್ಲೇಯರ್ಸ್, ಹಾಕಿ ನಮ್ಮ ರಾಜ್ಯದ್ದು ಮರ್ಕನದಲ್ಲಿ ಮಂಡಾಂಡಳ ಮಂಡಪ ಅಂತೇಳಿ ದೊಡ್ಡ ಹಾಕಿ ಟೂರ್ನಮೆಂಟ್ ನಡೆಯುತ್ತೆ. ಯಾವತ್ತಾದ್ರೂ ಸರ್ಕಾರ ಅದಕ್ಕೆ ಉತ್ತೇಜನ ಕೊಟ್ಟಿದೆ? ಫುಟ್ಬಾಲ್ ಧೈರ್ಯಸ್ಥರು ಹುಡುಗರು ಆಡತಕ್ಕಂಥ ಆಟ ಅದು. ಅದಕ್ಕೆ ನೀವೇನಾದರೂ ಗೆದ್ದಂತ ಟೀಮಿಗೆ ಉತ್ತೇಜನ ಕೊಟ್ಟಿದ್ದಾರ? ಇವತ್ತು ದುಡ್ಡಿಗೆ, ಜೂಜಾಟಕ್ಕೆ, ಇದರಲ್ಲಿ ಜೂಜಾಟ ನಡೀತಾ ಇದೆ. ಸರ್ಕಾರ ಗೊತ್ತಿಲ್ವಾ? 6 ಕೋಟಿ ರೂಪಾಯಿ ಕೊಟ್ಟು ಪ್ಲೇಯರ್ನ ಖರೀದಿ ಮಾಡ್ತಕ್ಕಂಥ ತಂಡ ಇವ್ರಿಗೆ ದುಡ್ಡು ಹೇಳಿದ್ ಬರುತ್ತೆ? ಒಂದು ಕ್ರಿಕೆಟ್ ಕ್ಲಬ್ ನಲ್ಲಿ ಟಿಕೆಟ್ ಎಷ್ಟು ಫೀಸ್ ಇರಬೇಕು ಕ್ರಿಕೆಟ್ ನೋಡೋರಿಗೆ, ಅದ್ರ ನಿಯಂತ್ರಣ ಏನಾದ್ರು ಸರ್ಕಾರ ಮಾಡಿದೆಯಾ? 5,000 ಟಿಕೆಟ್, 10,000 ಟಿಕೆಟ್, ಏನ್ರಿ ಇದು? ಬ್ಲಾಕ್ ಮಾರ್ಕೆಟ್ ದಂಧೆ ಸರ್ಕಾರ ಗೊತ್ತಿಲ್ಲ? ಇಲ್ಲ. ಸ್ಪೋರ್ಟ್ಸ್ ಪ್ರೇಮಿ ಒಂದು ಟಿಕೆಟ್ ಮ್ಯಾಕ್ಸಿಮಮ್ 100 ರೂಪಾಯಿ, 200 ರೂಪಾಯಿ, 300 ರೂಪಾಯಿ, 10,000, 20,000, 15,000
ಅದರಲ್ಲಿ ಕ್ರಿಕೆಟ್ ಬಾಕ್ಸ್ ಬೇರೆ, VIP ಕುತ್ಕೊಂಡು ನೋಡೋದಕ್ಕೆ ಬಾಕ್ಸ್. ನಾನು ಕೂಡ KSC ಮೆಂಬರ್, ಚಿನ್ನಸ್ವಾಮಿ ಅವರಿದ್ದ ಕಾಲದಲ್ಲಿ ಮೆಂಬರ್ ಆದವನು ನಾನು. ಇವತ್ತು ನನ್ನ ಮನಸ್ಸಿಗೆ ಭಾರಿ ನೋವಾಗಿದೆ. ಆದ್ರಿಂದ ಇದು 1 ಕೋಟಿ ರೂಪಾಯಿ ಸತ್ತವರಿಗೆ RCBಯಿಂದ ಸರ್ಕಾರ ಕೊಡಿಸ್ಬೇಕು. 1 ಕೋಟಿ ರೂಪಾಯಿ ಸತ್ತವರ ಕುಟುಂಬಕ್ಕೆ. ಮೊನ್ನೆ ಒಂದು ದೃಶ್ಯ ನೋಡಿದ, ನನ್ನ ಪಾಪ 21 ವರ್ಷದ ಹುಡುಗ ಸತ್ತಿದ್ದಾನೆ. ತಂದೆ ತನ್ನ ಮಗನ ಸಮಾಧಿ ಮೇಲೆ ಬಿದ್ದು ಅಳ್ತಾ ಇರ್ತಕ್ಕಂಥದ್ದು. ಪುತ್ರ ಶೋಕ ನಿರಂತರ. ನಾನು ಮಗನ ಕಳ್ಕೊಂಡಿದ್ದೀನಿ, ನನಗೂ ಶೋಕ ಇದೆ. ಸಿದ್ದರಾಮಯ್ಯ ನೀವು ಮಗನ ಕಳ್ಕೊಂಡಿದ್ರೆ ನಿಮಗೂ ಶೋಕ ಏನು ಅಂತ ಹೇಳಿ ಗೊತ್ತಿದೆ. ಇವತ್ತು ಆ ತಂದೆ ತಾಯಿಗಳನ್ನ ಸಮಾಧಾನ ಪಡಿಸ್ತಕ್ಕಂಥದಕ್ಕೆ ಕ್ರಿಕೆಟ್ ಕ್ಲಬ್ನಿಂದ RCBಯಿಂದ ಯಾರಾದ್ರೂ ಹೋಗಿದ್ರ? ಇವತ್ತು ಕನಿಷ್ಠ ಪಕ್ಷ ಮಾನವ ಸೌಜನ್ಯನನ್ನ ಇವತ್ತಿನ ದಿವಸ ಕ್ರಿಕೆಟ್ ಪ್ಲೇಯರ್ಗಳು ತೋರಿಸಲಿಲ್ಲ. ಆದ್ರಿಂದ BCCI ಅಮಿತ್ ಶಾ ಅವ್ರ ಮಗ ಇದ್ದಾನೆ ಇವತ್ತು ಚೇರ್ಮನ್. ಯಾಕೆ ಅಮಿತ್ ಶಾ ಇನ್ನೂ ತನಕ ಬಾಯಿ ಬಿಡ್ಲಿಲ್ಲ? BCCI ಚೇರ್ಮನ್ ಹಾಕಿದವರೆಗೂ ಬಾಯಿ ಬಿಡ್ಲಿಲ್ಲ. 11 ಜನ ಸತ್ರು. ಇವತ್ತು ಮೋದಿ ಅವರು ಇದ್ರ ಬಗ್ಗೆ ಏನು ರಿಯಾಕ್ಷನ್ ಕೊಡ್ತಾ ಇಲ್ಲ. ಯಾಕೆ? ಇವತ್ತು ಇದನ್ನ ನಾವು ಪೊಲಿಟಿಕಲ್ ಮಾಡೋದು ಬೇಡ. ಯಾರು ಪೊಲಿಟಿಕಲ್ ಮಾಡಕ್ ಹೋಗ್ತಾ ಇಲ್ಲ, ನಾನು ಯಾವ ಪಾರ್ಟಿನೂ ಅಲ್ಲ. ಆದ್ರೆ ಈ ರಾಜ್ಯದ ಒಂದು ಹಿರಿಮೆ ಇದೆ, ಈ ರಾಜ್ಯಕ್ಕೆ ಒಂದು ಸಂಸ್ಕೃತಿ ಇದೆ. ಇವತ್ತು ಇದನ್ನ ಸಿಟಿಂಗ್ ಹೈಕೋರ್ಟ್ ಜಡ್ಜ್, ಹೈಕೋರ್ಟ್ನವರು ಸೋಮೋಟೋ ತಗೊಂಡಿದ್ದಾರೆ ಫಸ್ಟ್ ಟೈಮ್. ಇವತ್ತು ಹೈಕೋರ್ಟ್ನವರೇ ಒಂದು ಸಿಟಿಂಗ್ ಜಡ್ಜಿಯನ್ನ ಅವರೇ ನೇಮಕ ಮಾಡಿ, ಸರ್ಕಾರ ನೇಮಕ ಮಾಡೋದು ಬೇಡ. ಹೈಕೋರ್ಟ್ ಜಡ್ಜಿಯನ್ನು ನೇಮಕ ಮಾಡಿ 30 ದಿವಸದಲ್ಲಿ ಇದ್ರ ತಪ್ಪು ಯಾರದು ಪೊಲೀಸರಿಂದ. ಆದ್ರೆ ಸಾವಿರಾರು ಜನ ಪೊಲೀಸರು ನಿಮ್ಮ ಹತ್ರ ಇದ್ದಾರೆ. ನೀವು ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ಜನ ಹೋಗ್ತಾರೆ ಅಂತ ನಿಮ್ಗೆ ಇನ್ಫಾರ್ಮೇಶನ್ ಇದ್ರು ಕೂಡ ಅಲ್ಲಿ ಯಾಕೆ ಪೊಲೀಸರನ್ನ ನಿಯೋಜಿಸಿಲ್ಲ? ಅದಕ್ಕೆ ಪೊಲೀಸರು ಪರ್ಮಿಷನ್ ಕೊಟ್ಟಿದ್ರ ಇಲ್ವಾ? ಅದು ಸಾರ್ವಜನಿಕರಿಗೆ ಗೊತ್ತಾಗಬೇಕಾಗಿದೆ. ಸರ್ಕಾರ ಇವತ್ತಿನ ದಿವಸ ವಿಧಾನಸೌಧದಲ್ಲಿ ಮುಂದೆ ಮಾಡಬೇಕು ಅಂತ ತೀರ್ಮಾನ ತಗೊಂಡೆ. ಸರ್ಕಾರ ತೀರ್ಮಾನನ ಚೀಫ್ ಸೆಕ್ರೆಟರಿ ಇದಕ್ಕೆ ಸುತ್ತಲೇ ಕೊಟ್ಟಿದ್ದಾರ. ಹೋಮ್ ಸೆಕ್ರೆಟರಿ, ಪೊಲೀಸ್ ಕಮಿಷನರ್ ಅವರ ಒಪಿನಿಯನ್ ತಗೊಂಡಿದ್ದಾರ. ಇಷ್ಟು ಜನ ಇಲ್ಲಿ ಸೇರ್ತಾರೆ, ಈ ಸಮಾರಂಭ ಮಾಡಬಹುದಾ ಅಂತ. ಆರ್ಡಿನರಿ ಗಣೇಶನ ಹಬ್ಬಕ್ಕೆ ಒಂದು ಮೈಕ್ ಪರ್ಮಿಷನ್ ಕೊಡಬೇಕಾದ್ರೆ 102 ಜನರದ್ದು NOC ತಗೊಂಡು ನೀವು ಪರ್ಮಿಷನ್ ಕೊಡ್ತೀರಿ. ಗಣೇಶನ ಹಬ್ಬಕ್ಕೆ ಮೈಕ್ ಹಾಕಕ್ಕೆ ನೀವು ಬಿಡೋದಿಲ್ಲ. 1000 ಜನ ಸೇರ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ನೀವು ಪೊಲೀಸ್ನವರು ಎಲ್ಲ ಕಡೆಯಿಂದ NOC ತನ್ನಿ ಅಂತ ಹೇಳ್ತೀರಿ. ಇವತ್ತು ಲಕ್ಷಾಂತರ ಜನ ಸೇರ್ತಕ್ಕಂಥ ಕಾರ್ಯಕ್ರಮಕ್ಕೆ ಯಾರು ಇದಕ್ಕೆ ಪರ್ಮಿಷನ್ ಕೊಟ್ಟವರು? ಇದು ಸಾರ್ವಜನಿಕವಾಗಿ ಗೊತ್ತಾಗುತ್ತೆ. ಉತ್ತೇಜನ ಕೊಡಬೇಕು ಸ್ಪೋರ್ಟ್ಸಿಗೆ, ನಿಜ. ರಣಜಿ ಕೊಡಿ. ಡಿಸ್ಟ್ರಿಕ್ಟ್ ಲೆವೆಲ್ ನಮ್ಮ ಹುಡುಗರು ಆಡ್ತಾ ಇದ್ದಾರೆ. 10,000 ರೂಪಾಯಿ ಟಿಕೆಟ್ ಕೊಟ್ಟು ಬಡವನ ಮಗ ಕ್ರಿಕೆಟ್ ನೋಡಕ್ ಸಾಧ್ಯ ಅಂತ ಇವತ್ತು ಈ ಹುಚ್ಚಿನ ತಲೆಗೆ ಹಚ್ತಾ ಇದ್ದೀರೋ. ಇದು ಆನ್ಲೈನ್ ಬೆಟ್ಟಿಂಗ್ ಏನು ಇವತ್ತು ನೀವು ನಡೆಸ್ತಾ ಇದ್ದೀರೋ, ನೇರ ಕ್ರಿಕೆಟ್ ಕ್ಲಬ್ ಇದಕ್ಕೆ ಹೊಣೆ ಆಗಬೇಕಾಗತ್ತೆ. ಆದ್ರಿಂದ ಕೂಡಲೇ ಬ್ರಿಜೇಶ್ ಪಟೇಲ್ ಇದ್ರು, ಅನಿಲ್ ಕುಂಬ್ಳೆ ಇದ್ರು, ಒಳ್ಳೆ ಪ್ಲೇಯರ್ಗಳು ನಮ್ಮ ರಾಜ್ಯದವರು. ಇದನ್ನ ಈ ಸಂಸ್ಥೆನ ಕೂಡಲೇ ವಿಸರ್ಜನೆ ಮಾಡಿ ಜಾವಲ್ ಶ್ರೀನಾಥ್, ಅನಿಲ್ ಕುಂಬ್ಳೆ, ಬ್ರಿಜೇಶ್ ಪಟೇಲ್ರನ್ನ 3 ಜನರನ್ನ ನೀವು ತಾತ್ಕಾಲಿಕವಾಗಿ ಅಡ್ಮಿನಿಸ್ಟ್ರೇಟಿವ್ಗಳಾಗಿ ನೇಮಕ ಮಾಡಿ ಅಲ್ಲಿ ಲೆಕ್ಕಪತ್ರಗಳು ಎಷ್ಟು ಕೋಟಿ ರೂಪಾಯಿ ಆದಾಯ ಬರ್ತಾ ಇದೆ, ಈ ದುಡ್ಡು ಏನು ಸ್ಪೋರ್ಟ್ಸಿಗೆ ಹೋಗ್ತಾ ಇದೆಯಾ? ಹಳ್ಳಿಗಳಲ್ಲಿ ಇವತ್ತು ಫೀಲ್ಡ್ಗಳಿಲ್ಲ. ಯಾಕೆ ಕರ್ನಾಟಕ ಸ್ಟೇಡಿಯಂದವ್ರು ಕೂಡಲೇ ಹಳ್ಳಿಯಲ್ಲಿ ಇವತ್ತು ದಿವಸ ಕ್ರಿಕೆಟ್ ಫೀಲ್ಡ್ ಮಾಡಕ್ ಸಾಧ್ಯವಿಲ್ಲ? ಅಲ್ಲಿ ಹೋಗಿ ಕ್ರಿಕೆಟ್ ಆಡ್ತಕ್ಕಂಥ ಹುಡುಗರಿಗೆ ಮಾಶಾಸನ ಕೊಟ್ಟು ಒಳ್ಳೆ ಬೌಲರ್ಗಳು, ಫೀಲ್ಡರ್ಗಳು, ಬ್ಯಾಟ್ಸ್ಮನ್ಗಳು ತಯಾರು ಮಾಡ್ತಾರೆ. ಕೇಳಿದೀಯಾ? ಇಲ್ಲ. ಆದ್ರಿಂದ ಇವತ್ತು ಇದನ್ನ ಕೂಡಲೇ ನ್ಯಾಯಾಂಗ ತನಿಖೆ ಸಿಟಿಂಗ್ ಜಡ್ಜಿಂದ ಆಗ್ಬೇಕನ್ನಕ್ಕಂಥದ್ದು. ಅದಕ್ಕೆ ದೂರಕ್ಕೆ ಹೋಗಲ್ಲ ಯಾರಿಗೂ. ನ್ಯಾಯಾಂಗ ತನಿಖೆ ರಿಪೋರ್ಟ್ ಬರಲಿ. ಯಾಕಂದ್ರೆ ನಾವು ಸೋಮೋಟೋ ಹೇಳ್ದಂಗಾಗತ್ತೆ, ಸಬ್ ಜುಡಿಸ್ ಆಗಬಾರ್ದು. ಇವತ್ತು ಹೈಕೋರ್ಟ್ನಲ್ಲಿ ಪಿಟಿಷನ್ ಇರೋದ್ರಿಂದ
ಕೂಡಲೇ ಹೈಕೋರ್ಟ್ನವ್ರು ಜನ ಮರೆಯೋಕ್ಕಿಂತ ಮುಂಚೆ ನಾವು ಮರ್ತೋಗ್ತಕ್ಕಂಥ ಸ್ವಾಭಾವಿಕ. 1 ತಿಂಗಳು 2 ತಿಂಗಳಾದ್ಮೇಲೆ ಈ ಸಬ್ಜೆಕ್ಟ್ ಮರ್ತೋಗುತ್ತೆ. ಇವತ್ತು ಇದೆ, ಹಾ ಇವತ್ತು ಒಂದು ಕೇಸ್ ಇದೆ. ಇವತ್ತು ಒಂದು ಕೇಸ್ ಇದೆ. ಸೊ ಹಾಗಾಗಿ ಇದನ್ನ ಕೂಡಲೇ ಮಾನ್ಯ ನ್ಯಾಯಾಲಯ ಯಾರನ್ನ ಹಿಡಿಬೇಡಿ, ಅವ್ರ ಮೇಲೆ ಮೆದುವಾಗಿ ಹೋಗಿ, ಯಾಕೆ ಇವ್ರೇನು ಪುಣ್ಯದ ಕೆಲಸ ಮಾಡಿ ಬಂದಿದ್ದಾರ? ಇವತ್ತು ಸ್ಮಾಲ್ ಕೇಸ್ ಆದ್ರೆ ಕಸ್ಟಡಿಗೆ ತಗೋತಾರೆ, 3 ದಿವಸ 4 ದಿವಸ ಇಲ್ಲಿಗಲ್ ಕಸ್ಟಡಿ ಪೊಲೀಸ್ ಸ್ಟೇಷನ್ ಇಟ್ಕೊತಾರೆ. ಕ್ರಿಕೆಟ್ ಕ್ಲಬ್ ಚೇರ್ಮನ್ ಹಿಡಿಬೇಡಿ, ಅರೆಸ್ಟ್ ಮಾಡಬೇಡಿ, ಏನಿದ್ರ ಅರ್ಥ? ಆದ್ರಿಂದ ದಯವಿಟ್ಟು ಇದ್ರ ಬಗ್ಗೆ ಸಾರ್ವಜನಿಕರಲ್ಲಿ ದುಡ್ಡಿದ್ದವನು ಉಳ್ಕೋತಾನೆ, ದೊಡ್ಡವ್ರು ಏನು ತಪ್ಪು ಮಾಡಿದ್ರು ದಂಡ ಇಲ್ಲ, ಈ ಭಾವನೆ ಹೋಗು. ಎಲ್ರಿಗೂ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಪಾಲು. ಇನ್ನು ಮುಂದೆ ಆದರೂ ಸರ್ಕಾರ ತನ್ನ ಕ್ರೀಡಾ ನೀತಿಯನ್ನು ಘೋಷಣೆ ಮಾಡಬೇಕು. ಇವತ್ತು ಕ್ರೀಡಾ ಸಚಿವರಿದ್ದಾರೆ, ನಿಮ್ಮ ನೀತಿ ಏನು? ಯಾವ ಸ್ಪೋರ್ಟ್ಸಿಗೆ ಏನು ಉತ್ತೇಜನ ಕೊಡಬೇಕು? ಇವತ್ತು ನೀವು ಅದನ್ನು ಏನು ಮಾಡ್ತಾ ಇದ್ದೀರಿ? ಅದನ್ನ ನೀವೊಂದು ವೈಟ್ ಪೇಪರ್ನ ಇದ್ರ ಮುಂದೆ ಸರ್ಕಾರ ತರಬೇಕು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡಿ, ಸಾರ್ವಜನಿಕರು ಈ ವಿಷಯವನ್ನ ಸಾರ್ವಜನಿಕರ ಮುಂದೆ ತೋರಿಸ್ತಕ್ಕಂಥ ಅದಕ್ಕೆ ಮಾಧ್ಯಮ ನಿಮ್ಮದು ಭಾರಿ ದೊಡ್ಡ ಜವಾಬ್ದಾರಿ ಇದೆ. ನೀವು ಇದನ್ನು ಸೋಮೋಟು ತಗೋಬೇಕಾಗತ್ತೆ. ಮಾಧ್ಯಮದವ್ರು ನಿಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ಶಾಸಕಾಂಗ ಫೇಲ್ ಆದ್ರು, ನ್ಯಾಯಾಂಗ ಕೈ ಎತ್ತಿದ್ರು, ಇವತ್ತು ಪತ್ರಿಕಾಂಗ, ದೃಶ್ಯ ಮಾಧ್ಯಮ ಮತ್ತು ಪತ್ರಿಕಾ ಮಾಧ್ಯಮ ಇವತ್ತು ಜನರಿಗೆ ತೋರಿಸ್ತಾ ಇದೆ. ಇದನ್ನ ಸತ್ಯಾಂಶವನ್ನ ತೋರಿಸಿ ಜನರಲ್ಲಿ ಕ್ರಿಕೆಟಿನ ಬಗ್ಗೆ, ಫುಟ್ಬಾಲ್ ಬಗ್ಗೆ ಅಭಿರುಚಿ ಇರಬೇಕು, ಹಾಕಿ ಬಗ್ಗೆ ಅಭಿರುಚಿ ಇರಬೇಕು. ಆದರೆ ಇದು ತೀರಾ ಬೆಟ್ಟಿಗೆ ಹೋಗ್ತಕ್ಕಂಥ ಪರಿಸ್ಥಿತಿ ಬರಬಾರ್ದು. ಇದ್ರ ಬಗ್ಗೆ ತಾವು ಜನರಿಗೆ ತಿಳಿ ಹೇಳ್ತಕ್ಕಂಥದ್ದು ಪ್ರಯತ್ನ ಪಡ್ತೀರಿ ಅನ್ನೋ ವಿಶ್ವಾಸದಿಂದ ನಿಮ್ಮೆಲ್ಲರಿಗೂ ಧನ್ಯವಾದ ನಾನು ಅರ್ಪಿಸ್ತೇನೆ. ಎನಿ ಕ್ವಶನ್ಸ್? ಸರ್, ಈಗ ಸರ್ಕಾರ ಮೇಲೆ ಆರೋಪ ಮಾಡ್ತಾರೆ ಸರ್, ಈ ಘಟನೆಗೆ ಯಾಕೆ ಸರ್ ಕಾರಣ? ನ್ಯಾಯಾಂಗ ವಿಚಾರಣೆ ನಡೆಯುತ್ತಿದೆ, ನ್ಯಾಯಾಧೀಶರು ಹೇಳಿ ಯಾರ ಕಾರಣ? ಅದಕ್ಕಿಂತ ಮುಂಚೆ ನಾನು ಹೇಳಿದ್ರೆ ಅಲ್ಲ ಒಂದು ಪೊಲಿಟಿಕ್ ಆಗತ್ತೆ, ಇಲ್ಲ ಸಬ್ ಜುಡಿಸ್ ಆಗುತ್ತೆ. ಅಲ್ಲ, ಮೇಲ್ನೋಟಕ್ಕೆ ನೋಡಿದ್ರೆ ಮೇಲ್ನೋಟಕ್ಕೆ 11 ಜನ ಸತ್ತಿದ್ದಾರೆ, ಅದೇ ಮೇಲ್ನೋಟಕ್ಕೆ ಕಾಣ್ತಾ ಇರೋದು. ಆ ಸಾವಿಗೆ ಕಾರಣ ಯಾರು ಅಂತ ಗೊತ್ತಾಗಬೇಕು. ಅದು ಸರ್ಕಾರದ ಟ್ರಾನ್ಸ್ಫರ್ ಮಾಡೋದು, ಡಿಸ್ಮಿಸ್ ಮಾಡೋದು ಅವ್ರಿಗೆ ಬಿಟ್ಟಿದ್ದು. ಇಟ್ ಇಸ್ ಬಿಟ್ವೀನ್ ದಿ ಪೊಲೀಸ್ ಅಂಡ್ ದಿ ಗವರ್ಮೆಂಟ್. ಲೆಟ್ ದಿ ಜುಡಿಷಿಯಲ್ ಕಮಿಷನ್ ಸೇ ಪೊಲೀಸರಿಗೆ ಮಾಡೋದು ಸರಿ ಇದೆಯೋ ಇಲ್ಲ, ನ್ಯಾಯಾಂಗ ವಿಚಾರಣೆ ನಡೀತಾ ಇದೆ, ನ್ಯಾಯಾಲಯ ಹೇಳಿ. ಈಗ ಸರ್ಕಾರ ಪೊಲೀಸರನ್ನು ಸಸ್ಪೆಂಡ್ ಮಾಡಿದೆ, ನಿಮ್ಗೆ ತಪ್ಪಿದೆ ಅಂತೇಳಿ. ಈಗ ನೀವು ಹೇಳೋ ಪ್ರಕಾರ ಸರ್ಕಾರದಿಂದ ಆಯೋಜಿತ ಮಾಡಿದ್ದೇ ತಪ್ಪು, ಸರ್ಕಾರ ಮಾಡಬಾರ್ದು ಅದನ್ನ. ಆ ತಪ್ಪಿಗೆ ಶಿಕ್ಷೆ ಯಾರು ಕೊಡೋದು? ಅದನ್ನ ನ್ಯಾಯಾಲಯದ ಬಗ್ಗೆ ಹೇಳ್ತಿರೋದು. ನ್ಯಾಯಾಲಯದ ವರದಿ ಕೊಟ್ಟ ನೀವೇ ನೋಡಿದ್ದೀರಾ, ಅದಾಗಬಾರ್ದು, ಒಂದೂ ಜಾರಿಗೆ ಬರೋದಿಲ್ಲ. ಅದಾಗಬಾರ್ದು ಅಂತಲೇ ಇವತ್ತು ನಾವು ಹೈಕೋರ್ಟಿಗೆ ಮನವಿ ಮಾಡ್ತಾ ಇದ್ದೀವಿ. ನೀವೇ ಒಂದು ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜನ್ನ ನೇಮಕ ಮಾಡಿ 30 ಡೇಸ್ನಲ್ಲಿ ಸರ್ಕಾರ ಫೇಲ್ ಆಗಿದೆಯಾ, ಪೊಲೀಸರು ಫೇಲ್ ಆಗಿದ್ದಾರ, ಕ್ರಿಕೆಟ್ ಕ್ಲಬ್ನವರು KSC ಅವರು ಫೇಲ್ ಆಗಿದ್ದಾರ, ಇದು ಸ್ಪಷ್ಟವಾಗಿ ಜನರ ಮುಂದೆ ತರಲಿ. ತಂದ ಮೇಲೆ ಅದನ್ನು ಆಕ್ಷನ್ ತಗೊಳ್ತಕ್ಕಂಥದ್ದನ್ನು ಕೂಡ SIT ಟೀಮ್ ಹೈಕೋರ್ಟೇ ಮಾಡಿ ಅವ್ರ ಮುಖಾಂತರ ಡೇ ಟು ಡೇ ಏನ್ ಆಕ್ಷನ್ ತಗೊಂಡಿದೆ ಅನ್ನಕ್ಕಂಥ ವಿವರವನ್ನ ಹೈಕೋರ್ಟಿಗೆ ಸಬ್ಮಿಟ್ ಮಾಡಬೇಕು. ಆ ಕೆಲಸವನ್ನು ಮಾಡಬೇಕು ಅಂತ ನಮ್ಮ ಪ್ರಾರ್ಥನೆ. ಸರ್, ಸಿಎಂ ಸರ್ ನಿನ್ನೆ ಮೈಸೂರಲ್ಲಿ ಹೇಳಿದ್ದಾರೆ, ವಿಧಾನಸೌಧ ಮುಂದೆ ಏನಾಗಿಲ್ಲ, ಚಿನ್ನಸ್ವಾಮಿ ಎಲ್ಲ ಆಗಿದೆ, ಸರ್ಕಾರ ಲೋಪಾಲ ಅಂತ ಹೇಳ್ತಾರೆ. ಯಾರು? ಸಿದ್ದರಾಮಯ್ಯನವರು. ಅಂದ್ರೆ ಎದುರಿಟ್ಟು ಹೇಳಿಕೆ ಎಲ್ಲೋ ಒಂದ್ ಕಡೆ ವಿಧಾನಸೌಧ ಎದುರುಗಡೆ ನೀವು ಕರ್ಕೊಂಡು ಹೋಗ್ಬೇಕು ಅವಶ್ಯಕತೆ ಏನಿತ್ರಿ? ವಿರಾಟ್ ಕೊಹ್ಲಿ ಅಂತ ಕನ್ನಡದ ರಾಜ್ಕುಮಾರ್ನ ಮುಂದೆ 10 ಕೋಟಿ 20 ಕೋಟಿ ರೂಪಾಯಿ ಆಕ್ಷನ್ ಆಗಿರ್ತಕ್ಕಂಥ ದೇವದಾಸಿ ನೀನು ಹೋಗಿ ಇವ್ರೇನಾದ್ರು ಇಷ್ಟ ಆದ್ಮೇಲೆ ಹೋಗಿ ಅವ್ರು ಸತ್ತವ್ರ ಮನೆಗೆ ಯಾರಾದ್ರೂ ಹೋದ್ರೇನ್ರಿ? ನೋ. ಇವ್ರ ವಿಧಾನಸೌಧ ಕರ್ಕೊಂಬಂದು ಸನ್ಮಾನ ಮಾಡಿ ಪುಲ್ವಾಮಾ ಹೋರಾಟಗಾರ, ಸೈನ್ಯದಲ್ಲಿದ್ದವ್ರ, ಫುಟ್ಬಾಲ್ ಅಲ್ಲಿ ಆಡದವ್ರಿಗೆ ಕರ್ಕೊಂಬಂದು ವಿಧಾನಸೌಧ ಸನ್ಮಾನ ಮಾಡಿದ್ರ?
ಟೀಮ್ ಮಾಡಿಲ್ಲ. ಹಾಕಿ ಏನ್ ಮಾಡಿದಿಲ್ಲ, ರಣಜಿ ಟ್ರೋಫಿ ಟೀಮ್ ಗೆದ್ರೆ ಕರ್ನಾಟಕ ಮತ್ತೆ ಗೆದ್ರೆ ಮಾಡಿಲ್ಲ, ಭಾರತ ಟೀಮ್ ಗೆದ್ರೆ ಮಾಡಿಲ್ಲ. ಸೊ ಅದಕ್ಕೆ ಇದು ಕೇವಲ ಪ್ರಚಾರಕ್ಕಾಗಿ. ಸರ್, ಈಗ ಘಟನೆಗೆ ಮುಖ್ಯ ಕಾರಣ ಅವತ್ತು ಪ್ರೋಗ್ರಾಮ್ ನಡೀತಾ ಇರ್ಬೇಕಾದ್ರೆ ಮಧ್ಯಾಹ್ನ 3:15 RCB ಮ್ಯಾನೇಜ್ಮೆಂಟ್ ಫ್ರೀ ಪಾಸಸ್ ಅವೈಲಬಲ್, ಅದು ಕೂಡ ಕೌಂಟರ್ಗಳಲ್ಲಿ ಅಂತ ಪೋಸ್ಟ್ ಮಾಡ್ತು. ಹಂಗಾಗಿ ಜನ ಕೌಂಟರ್ ಹತ್ರ ನುಗ್ಗಕ್ಕೆ ಹೋಗಿ ಕಾಲ್ತೊಳಿತ ಸಂಭವಿಸ್ತು. ಆದ್ರೂ ಕೂಡ ಇದುವರೆಗೂ ಮ್ಯಾನೇಜ್ಮೆಂಟ್ ಅವ್ರನ್ನ ಒಬ್ಬರನ್ನು ಅರೆಸ್ಟ್ ಮಾಡಿಲ್ಲ. ಇದ್ರ ಬಗ್ಗೆ ಏನ್ ಹೇಳಿ? ಹೈಕೋರ್ಟ್ ಹೇಳಿದೆಯಲ್ಲ, ಅವರನ್ನ ಭಾರಿ ಮೆತ್ತೆಯಾಗಿ ವಿಶ್ವಸುಂದರಿ ನೋಡೋದು ನೋಡಿ ಅವರಿಗೆ ಅಂತ ಹೇಳೋರೆ. ಪಾಸಗಳು ಕೊಡ್ತಾರೆ ಪಾಸಗಳು. ಅದ್ರ ಬಗ್ಗೆ ನನ್ನ ಕಾಮೆಂಟ್ ಇಲ್ಲ. ಇವತ್ತು ಇಬ್ರಾಹಿಂ ಸರ್, ಕೆಲಸ ಮಾಡಿದವ್ರ ಬಗ್ಗೆ ಮಾಡ್ತೀರಾ? ಸರ್, ತಮ್ಮ ಸುದೀರ್ಘ ರಾಜಕಾರಣದಲ್ಲಿ ಸಿದ್ದರಾಮಯ್ಯ ಇಲ್ಲಿವರೆಗೂ ನೋಡ್ಕೊಂಡು ಬಂದಿದ್ದೀರಾ. ಈ ಕ್ಷಣಕ್ಕೂ ಸರ್ಕಾರದ ತಪ್ಪಿಲ್ಲ ಅಂತಾರೆ. ಒಬ್ಬ ಏನು ಅವರು ರಾಜಕಾರಣದಲ್ಲಿ ಎಲ್ಲವನ್ನೂ ನೋಡ್ಕೊಂಡು ತಾವು ಬಂದಿದ್ದೀರಾ. ಸಿದ್ದರಾಮಯ್ಯ ಅವರ ಈ ನಡೆ ತಮ್ಗೆ ಏನ್ ಅನ್ಸುತ್ತೆ? ಅವರು ಪೊಲಿಟಿಕಲ್ ಸೆಕ್ರೆಟರಿ ತೆಗೆದ್ರು, ಹೇಳಿಲ್ಲ ಕಾರಣ ಏನು ಅಂತ ಹೇಳ್ಬೇಕಾಗಿತ್ತು. ಸಿದ್ದರಾಮಯ್ಯನವ್ರಿಗೆ ಗೊತ್ತಿದ್ದು ಪೊಲಿಟಿಕಲ್ ಸೆಕ್ರೆಟರಿ ಮಾಡಿದ್ರ ಈ ಕೆಲಸವನ್ನ, ಅಥವಾ ಅವರೇ ಇದನ್ನ ಪೊಲೀಸರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ರ? ಇದು ಸತ್ಯಾಂಶವನ್ನ ಹೊರಗೆ ಬರ್ತಕ್ಕಂಥದ್ದು ಮುಖ್ಯ. ಆದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳು ನಾನು ವಿನಂತಿ ಮಾಡ್ಕೊಳ್ತಕ್ಕಂಥದ್ದು, ನೀವು ಕ್ಲೀನಾಗಿ ಬನ್ನಿ. ವಿಧಾನಸೌಧದ ಮುಂದೆ ನಡೆಸಿದ್ದೇ ನೀವು ತಪ್ಪು. ವಿಧಾನಸೌಧದಲ್ಲಿ ನಡೆದಿಲ್ಲ ಅಂದ್ರೆ ಕ್ರಿಕೆಟ್ ಸ್ಟೇಡಿಯಂ ಅಲ್ಲಿ ಆಗ್ತಿರ್ಬೇಕಂತಾನೆ ವಿಧಾನಸೌಧದಲ್ಲಿ ನಡೆದಿದ್ದು. ನಿಮಗೆ ಇನ್ಫಾರ್ಮೇಶನ್ ಇರಲಿಲ್ವಾ? ಸರ್, 3:30ಗೆ ಗೊತ್ತಾಗಿದೆ ಅಂದ್ರೆ 3:30ಗೆ ಜನದ ನೋಟಲ್ಲಿ ಮಸಾಲ ದೋಸೆ ತಿಂತಿರ್ಬೇಕು ಮಾಮೂಲು ಜೊತೆ. ಪೊಲೀಸರು ನನಗೆ ಹೇಳಿಲ್ಲ, ಅದಕ್ಕೆ ಸಸ್ಪೆಂಡ್ ಮಾಡಿದಂತೆ. ಇದು ಒಂದು ಸಮರ್ಥ ಉತ್ತರ. ನಾನು ಕಾಮೆಂಟ್ ಮಾಡಕ್ ಇಂಟೆಲಿಜೆನ್ಸಿ ಫೇಲ್ಯೂರ್, ಫೇಲ್ಯೂರ್, ಸರ್ಕಾರದ ಅಡ್ಮಿನಿಸ್ಟ್ರೇಷನ್ ಫೇಲ್ಯೂರ್, ಈ ಎಲ್ಲ ಫೇಲ್ಯೂರ್ ಕೆಳಗಡೆ ನ್ಯಾಯಾಲಯ ಏನ್ ತೀರ್ಮಾನ ಹೇಳ್ತದೋ ನಾವು ವೇಟ್ ಮಾಡ್ತೇವೆ. ಈಗ ಇವತ್ತು RCB ನವರು ಅರ್ಜಿ ಹಾಕಿದ್ದಾರೆ, FIR ಸ್ಕ್ವಾಶ್ ಮಾಡಿ ಅಂತೇಳಿ. ತಪ್ಪು ನಮ್ದು ಇಲ್ವೇ ಇಲ್ಲ ಇದರಲ್ಲಿ. ಸುಮ್ಮನೆ ನಮ್ಮ ಮೇಲೆ ಗೂಬೆ ಕೂರಿಸ್ತಾರೆ. ಅರ್ಜಿ ಹಾಕಿದವರಿಗೆ ಫಸ್ಟ್ ಅರೆಸ್ಟ್ ಮಾಡ್ಬೇಕಾಗಿತ್ತು. ಅಲ್ಲ, ಅದಕ್ಕೆ ಅವ್ರು ಹಾಕಿದ್ದಾರೆ. ಅವ್ರು ಏನ್ ಮಾಡ್ತಾ ಇರೋದು, ಇದು ಸ್ವತಂತ್ರ ಸಂಸ್ಥೆ, ಸರ್ಕಾರಕ್ಕೂ ನಮ್ಗೆ ಸಂಬಂಧ ಇಲ್ಲ ಅಂತಾರೆ. ಆಮೇಲೆ ಅವರು ತೆರಿಗೆಯನ್ನು ಕಟ್ಟಿಲ್ಲ ಅಂತ ಎಲ್ಲ ಮಾತುಗಳು ಬಂದಿದೆ. ಅದಕ್ಕೆ ಹೇಳ್ತೀವಿ. ನೋ, ಇದನ್ನ ಬೆಟ್ಟಿಂಗ್ ಮಾಡು ಅಂತ ಹೇಳಿದವ್ರು ಯಾರು? ಫ್ರೀ ಪಾಸ್ಗಳು ಕೊಡ್ತಾ ಇದೀವಿ ಬನ್ನಿ ಅಂತ ಹೇಳಿದವ್ರು ಯಾರು? ಪ್ರೈವೇಟ್ ಅಂತ ಹೇಳ್ತಾರೆ. ಅಲ್ಲ, ಪ್ರೈವೇಟ್ ಅಂತ ಹೇಳಿದ್ರೆ ನಿಮ್ಮನ್ನೆಲ್ಲ ಹೆಂಗ್ ಬೇಕಂತ ಕುಣಿಯಕ್ ಆಗಲ್ಲ. ನಾಗರಿಕರು ಹೊಡಿಬೇಕಾಗತ್ತೆ. ಪ್ರೈವೇಟ್ ಅಂತೇಳಿ ನಮ್ಗೆ ಏನ್ ಇಷ್ಟ ಬಂದಾಗ ಮಾಡ್ತೀನಿ. ಒಂದು ಕಾನೂನು ಇದೆ, ಒಂದು ಚೌಕಟ್ಟಿದೆ. ಆ ಚೌಕಟ್ಟಿನಲ್ಲಿ ಪ್ರೈವೇಟ್ ಆಗಲಿ, ಕ್ರಿಕೆಟ್ ಆಗಲಿ, ಪೊಲೀಸ್ ಆಗಲಿ, ಆ ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡಬೇಕಾಗುತ್ತೆ. ವಿರೋಧ ಪಕ್ಷದವರು ಇದನ್ನ ಎದ್ದಿದ್ರೆ ರಾಜಕೀಯ ಮಾಡ್ತಾರೆ, ಎಡಮೇಲೆ ರಾಜಕೀಯ ಮಾಡ್ತಾರೆ ಅಂತ DCM ಸೇರಿದಂತೆ ಎಲ್ಲಾ ಸಚಿವ ಸಂಪುಟ ಸದಸ್ಯರು ಇಬ್ಬರು CM ಹೇಳ್ತಾರೆ. DCM ವಿರೋಧ ಪಕ್ಷದವ್ರಿಗೆ ಇಷ್ಟ ಹೇಳೋದು, ಅಮಿತ್ ಶಾ ನಿಮ್ಮ ಮಾವ, ಅವ್ರ ಮಗ BCCI ಚೇರ್ಮನ್, ಅವ್ರು ಯಾಕೆ ಇದುವರೆಗೆ ಮಾತಾಡಿಲ್ಲ? ನೀವೇ ಯಾಕೆ ಸೋಮೋಟಿ ಒಂದು CBI ಎಂಕ್ವೈರಿ ಡಿಕ್ಲೇರ್ ಮಾಡಬಾರ್ದಾಗಿತ್ತು? 11 ಜನ ಸತ್ತಾರಲ್ಲ. ಸೊ ಹಾಗಾಗಿ ಇದು ಕಾಂಗ್ರೆಸ್ ಮೇಲೆ ಬಿಜೆಪಿ ಮೇಲೆ ಕಾಂಗ್ರೆಸ್, ಅವ್ರು ಬಿಟ್ಟು ಇವ್ರು ಬಿಟ್ಟು ಅವ್ರು ಯಾರು ಇದನ್ನ ಈ ಆಟ ಏನಿದೆ ಅದನ್ನ ನಿಲ್ಲಿಸ್ಬಿಟ್ಟು ಇದನ್ನ, ಅದಕ್ಕೆ ನಾವು ಹೇಳ್ತಕ್ಕಂಥದ್ದು ಕರ್ನಾಟಕದಲ್ಲಿ ಒಂದು 3ನೇ ಶಕ್ತಿ ಬೇಕು. ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಟೈಮ್ ಬಂದಾಗ ಅದ್ರ ಬಗ್ಗೆ ಮಾತಾಡ್ತೀವಿ. ಇದ್ರ ಬಗ್ಗೆ ನೀವೇನಾದ್ರೂ ಅಥವಾ ಯಾವ್ದಾದ್ರು ಒಂದು ಇದೇ ತರ ಮಾಡ್ತಾ ಇದ್ದೀರಾ? ಲೆಟ್ ಅಸ್ ಸಿ ಜುಡಿಷಿಯಲ್ ರಿಪೋರ್ಟ್ ಏನ್ ಬರುತ್ತೆ, ಏನ್ ಆಕ್ಷನ್ ತಗೊಳುತ್ತೆ. ಆಗದೆ ಅಂದ್ರೆ ಸಾರ್ವಜನಿಕ ಹೋರಾಟಕ್ಕೆ ನಾವು ತಯಾರಾಗಿದ್ದೀವಿ. ಸರ್, ಕಾಂಗ್ರೆಸ್ ಹೈಕಮಾಂಡ್ ಒಂದು ಆನೆ ಪ್ರಾತಿನಿಧ್ಯಕ್ಕಾದಂತ 25 ಲಕ್ಷ ಕೊಡಕ್ಕೆ ಆರ್ಡರ್ ಮಾಡುತ್ತೆ. ಕರ್ನಾಟಕದಲ್ಲಿ 11 ಜನ ಸತ್ತಾಗ 10 ಲಕ್ಷ ಕೊಟ್ಟರು, ಈಗ 25 ಲಕ್ಷ ಮಾಡ್ಯಾರ. ಅಂದ್ರೆ ಜೀವಕ್ಕೆ ಅಷ್ಟೇ ನಾವು ಬೆಲೆ. ಇಲ್ಲಿವರೆಗೂ ಅವ್ರು ಒಂದು ಕಮೆಂಟ್ ಮಾಡಿಲ್ಲ, ಅವ್ರು ಸಾಂತ್ವನವನ್ನು ಹೇಳಿದ್ರು. ಸರ್, ಆನೆ ದಪ್ಪವಾಗಿದೆ ಅಂತ ಪರಿಹಾರ ಜಾಸ್ತಿ ಕೊಟ್ಟವ್ರೆ, ಮನುಷ್ಯ ತೆಳ್ಳಿಗಿದೆ ಅಂತೇಳಿ ಪರಿಹಾರ ಕಡಿಮೆ ಕೊಟ್ಟವ್ರು. ಎಲ್ಲಾದ್ರೂ ಉಂಟೇನ್ರಿ? ಸದ್ಮೇಲೆ ಪರಿಹಾರ ಇದನ್ನ ಸರ್ಕಾರ ಕೊಡ್ತಕ್ಕಂಥದ್ದಲ್ಲ, RCB ಅಂತ ತಗೋಬೇಕಾಯ್ತು. RCB ಇಂದ ದುಡ್ಡು ನೀವು ಮಾಡ್ಕೊಂಡಿದ್ರೆ ಮಕ್ಕಳ ಫಸ್ಟ್ ದುಡ್ಡು ಕಟ್ಟಿ ಅಂತೇಳಿ 2 ಕೋಟಿ ರೂಪಾಯಿ ತಗೊಂಡು ಅಲ್ಲಿ ಮಾಡಬೇಕಾಯ್ತು. ಇನ್ನು ಮುಂದೆ ಅದು ಸರ್ಕಾರ ಕ್ರಿಕೆಟ್ ಕ್ಲಬ್ ಮೇಲೆ ನಿಯಂತ್ರಣ ಹಾಕಿ ಈ ಕ್ರೀಡೆಯನ್ನ ತಾಲೂಕು ಮಟ್ಟ, ಜಿಲ್ಲಾ ಮಟ್ಟದಲ್ಲಿ
ನಮ್ಮ ಪ್ರತಿಭಾವಂತ ಹುಡುಗರು ಯಾರು ಕ್ರಿಕೆಟ್ ಆಡ್ತಾ ಇದ್ದಾರೋ ಅವರಿಗೆ ಮಾಸಾಸನ ಕೊಟ್ಟು ಟ್ರೈನಿಂಗ್ ಸೆಂಟರ್ಗಳನ್ನ ಜಿಲ್ಲೆಗಳಲ್ಲೇ ಮಾಡ್ತಕ್ಕಂಥದ್ದು ಉತ್ತಮ ನಮ್ಮ ಸಲಹೆ ಇದೆ. IPL ನಿಲ್ಲಿಸೋದ್ರ ಬಗ್ಗೆ ನೀವು ಒತ್ತಡ 100% ಇದನ್ನ ನಿಲ್ಲಿಸಲೇಬೇಕು. ರಣಜಿ ಆಡಿ ಸ್ಟೇಟ್ ಟೀಮ್ಗಳು ಆಡ್ತವೆ. ನೀವು ಎಲ್ಲ ಊರಿನಿಂದ ಒಬ್ಬೊಬ್ಬರನ್ನ ಕರ್ಕೊಂಬಂದು ಹರಾಜ್ನಲ್ಲಿ ತಗೊಂಡು ಒಂದು ಟೀಮ್ ಮಾಡಿ ಅದಕ್ಕೆ ಕರ್ನಾಟಕ ಅಂತ ಹೆಸರು ಕೊಟ್ಟು ಕರ್ನಾಟಕಕ್ಕೆ ಮಾಡೋ ಅವಮಾನ ನೀವಿದೆ. ಇದನ್ನ ನೀವು ನಿಲ್ಲಿಸ್ಬೇಕು ಅಂತೇಳಿ ನಮ್ಮ ಪ್ರಾರ್ಥನೆ. IPL ಬೇಡವೇ ಬೇಡ ಅಂತ. ಬೇಡವೇ ಬೇಡ, ಸರ್, ಅವಶ್ಯಕತೆ ಇಲ್ಲ. ಸರ್ ಅಷ್ಟಾದ್ರೂ DK ಶಿವಕುಮಾರ್ ಸರ್ ಹೇಳ್ತಿದ್ದಾರೆ ಇದರಲ್ಲಿ ನಂದು ಏನ್ ತಪ್ಪಿದೆ, ನಾವು ಕರ್ಸಿ ನಾವು ಸನ್ಮಾನ ಮಾಡಿದೀವಿ ಅದ್ರಲ್ಲಿ ಏನ್ ತಪ್ಪಿದೆ ಅಂತ ಹೇಳ್ತಾ ಇದ್ದಾರೆ. ಲಾಯಕ್ ಸನ್ಮಾನ ನಿಮ್ಮ ಮನೆ ಎದುರುಗಡೆ ಮಾಡ್ಕೋಬೇಕಾಯ್ತು, ವಿಧಾನಸೌಧಕ್ಕೆ ಯಾಕೆ ಕರ್ಕೊಂಡ್ ಬಂದ್ರಿ? ಹೌದು. ಹೌದು ಸರ್. ಹಾ? ಸ್ಥಳಾಂತರ ಮಾಡ್ಬೇಕು ಅಂತ ಏನೋ ಚರ್ಚೆ ಮಾಡಿದ್ರೆ ನೀವೇನ್ ಹೇಳ್ತೀರಾ? ಇನ್ನೂ ಸ್ಟೇಡಿಯಂ ಆಗಿದೆ, ಅದಕ್ಕೆ ಸವಲತ್ತಿದೆ, ಮೆಟ್ರೋ ಸವಲತ್ತಿದೆ, ಹಾರ್ಟ್ ಆಫ್ ದಿ ಸಿಟಿಯಲ್ಲಿದೆ. ಕ್ರೀಡಾಂಗಣ, ಎರಡೂ ಕ್ರೀಡಾಂಗಣ, ಮೆಟ್ರೋ ಸ್ಟೇಡಿಯಂ ಆಗಲಿ ಇದಾಗಲಿ. ರೇಸ್ ಕೋರ್ಸ್ ಕುದುರೆ ಜೂಟ್ ಮಾಡೋದು ನೀವು ಆ ಕಡೆ ಹಾಕಿ, ಅದನ್ನ ನಿಮ್ಮ ಕೈಯಲ್ಲಿ ಹಾಕಕ್ಕಾಗ್ತಾ ಇಲ್ಲ, ಯಾಕಂದ್ರೆ ದುಡ್ಡು ಕೊಡ್ತಾ ಇದ್ದಾನೆ ಅಂತ ಹೇಳಿ ಅದನ್ನ ಇಲ್ಲೇ ಮುಂದಿಸ್ಕೊಂಡಿದ್ರು. ಕುದುರೆ ಜೂಜಾಟ ಆಡೋರು ಊರೊಳಗೆ, ಕ್ರಿಕೆಟ್ ಆಡೋರು ಶಿಫ್ಟ್ ಮಾಡಬಾರ್ದು, ಅದೇ ಜಾಗದಲ್ಲಿ ಇರಬೇಕು.